ಇನ್ನು ಗ್ಯಾಸ್ ಬಂಕ್ ವಿಚಾರಕ್ಕೆ ಬರೋದಾದ್ರೆ ಆಟೋದವ್ರ ಸಮಸ್ಯೆ ಕೇಳೋದಾದ್ರೆ ಸಾಲು ಸಾಲಾಗಿ ಆಟೋಗಳು ನಿಂತಿವೆ ಕ್ಯೂನಲ್ಲಿ 15 ದಿನದಿಂದ ಇದೇ ಪಾಡು. ಕ್ಯೂನಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ವಿಜಯನಗರದಲ್ಲಿರುವ ಭಾರತ್ ಪೆಟ್ರೋಲಿಯಂ ಮುಂದೆ ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿದ್ದಾರೆ. ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ 3 ರಿಂದ 4 ಗಂಟೆ ನಿಂತ್ಕೋಬೇಕು. ನೀವು 3 ರಿಂದ 4 ಗಂಟೆ ಹೋಗ್ತಾ ಇದ್ದೀರಿ, ರಾತ್ರಿನೇ ಕ್ಯೂ ನಿಂತ್ಕೊಳ್ತಾರೆ, ವೆಯ್ಟ್ ಮಾಡ್ತಾರೆ. ಇಂಥ ಪರಿಸ್ಥಿತಿ ಇದೆ. ಸದ್ಯ ಆಟೋ ಚಾಲಕರ ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ಇನ್ನ ನಿಂತಿಲ್ಲ ಬೆಂಗಳೂರಿನಲ್ಲಿ. ಸದ್ಯ ನಾವು ವಿಜಯನಗರದ ಟೋಲ್ ಗೇಟ್ ಸರ್ಕಲ್ ನಲ್ಲಿರುವ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ನ ಮುಂಭಾಗ ಇದ್ದೀನಿ. ತೋರಿಸ್ತಾ ಹೋಗ್ತಾರೆ ದೃಶ್ಯ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಇದೆ ಅಂತ. ಸುಮಾರು ಕ್ಯೂ ನಲ್ಲಿ ನಿಂತು ಆಟೋ ಗ್ಯಾಸ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು ಅರ್ಧ ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಕ್ಯೂ ನಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಆಟೋ ಗ್ಯಾಸ್ಗಾಗಿ ಒಂದು ಕ್ಯೂ ನಲ್ಲಿ ನಿಂತಿರುವ ದೃಶ್ಯಗಳು ನೋಡ್ತಾ ಇದ್ದೀರಿ. ಹೀಗೆ ಬೆಂಗಳೂರಿನಲ್ಲಿ ಎಲ್ಲಾ ಆಟೋ ಗ್ಯಾಸ್ಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸಿಬ್ಬಂದಿಯವರು ಇಬ್ಬರಿಗೆ ಪ್ರತಿಯೊಂದು ಇಬ್ಬರು ಆದ್ಮೇಲೆ ಇಬ್ಬರಿಗೆ ಒಂದು ಆಟೋ ಚಾಲಕರಿಗೆ ಬಿಡುವ ಪರಿಸ್ಥಿತಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಟ್ಟಿಗೆ ಎಲ್ಲರೂ ಹೋದ್ರು ಆಟೋ ಬಂಕ್ ನಲ್ಲಿ ಸಮಸ್ಯೆ ಆಗುತ್ತೆ, ಕ್ಯೂ ನಲ್ಲಿ ನಿಲ್ತಾರೆ, ಕಿರಿಕಿರಿ ಆಗುತ್ತೆ ಅನ್ನೋ ವಿಚಾರಕ್ಕಾಗಿ ಇಬ್ಬರಿಗೆ ಮೂಗರಿಗೆ ನಿಧಾನವಾಗಿ ಬಿಡ್ತಾ ಇದ್ದಾರೆ. ಯಾಕೆಂದ್ರೆ ಸುಗಮವಾಗಿ ಆಟೋ ಚಾಲಕರು ಆಟೋ ಗ್ಯಾಸ್ ನ ಹಾಕಿಸಿಕೊಂಡು ಮುಂದೆ ಸಾಗುವುದಕ್ಕಾಗಿ. ಹೀಗಾಗಿ ಸದ್ಯ ಈ ಒಂದು ಭಾರತ್ ಪೆಟ್ರೋಲಿಯಂ ಗ್ಯಾಸ್ ಬಂಕ್ ಏನಿದೆ, ಈ ಬಂಕ್ ನಲ್ಲಿ ಪರಿಸ್ಥಿತಿ ಒಂದು ಕಳೆದ 2-3 ದಿನಗಳ ಹಿಂದೆ ಹೇಗಿತ್ತು ಆ ರೀತಿ ಇಲ್ಲ. ಯಾಕೆಂದ್ರೆ 2 ದಿನ ಹಿಂದೆ ಫುಲ್ ಕ್ಯೂ ನಲ್ಲಿ ನಿಂತು ಒಂದು ಆಟೋ ಚಾಲಕರು ಪರದಾಡ್ತಾ ಇದ್ರು. ಆದ್ರೆ ಇವತ್ತು ಸ್ವಲ್ಪ ನಿಧಾನವಾಗಿ ಬಂದು ಆಟೋ ಚಾಲಕರು ಗ್ಯಾಸ್ ಅನ್ನು ಹಾಕಿಸಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವು ಆಟೋ ಗ್ಯಾಸ್ ಬಂಕ್ ಏನಿರುತ್ತೆ, ಬಂಕ್ಗಳು ಬಂದ್ ಆಗಿವೆ ಬೆಂಗಳೂರಿನಲ್ಲಿ. ಹೀಗಾಗಿ ಎಲ್ಲಿ ಓಪನ್ ಇರುತ್ತೋ ಅಲ್ಲಿ ಆಟೋ ಚಾಲಕರು ಮುಗಿ ಬೀಳ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲಿ ಓಪನ್ ಇರುತ್ತೋ ಅಲ್ಲಿ ಕ್ಯೂ ನಲ್ಲಿ ನಿಲ್ಲುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಆಟೋ ಗ್ಯಾಸ್ ಬಂಕ್ ನಲ್ಲಿ ಇರುತ್ತೆ, ಅವರದ್ದೇ ಆದ ಒಂದು ದರವನ್ನು ನಿಗದಿ ಮಾಡ್ತಾ ಇದ್ದಾರೆ ಅಂತ ಕೂಡ ಆರೋಪ ಬರ್ತಾ ಇದೆ. ಜೊತೆಗೆ ಗ್ಯಾಸ್ ಅನ್ನ ಅನ್ಲಿಮಿಟೆಡ್ ಆಗಿ ಪೂರೈಕೆ ಮಾಡ್ತಾ ಇಲ್ಲ ಅನ್ನೋ ಕೂಡ ಆರೋಪವನ್ನ ಬರ್ತಾ ಇದೆ. ಆದ್ರೆ ಬಸವೇಶ್ವರ ನಗರದಲ್ಲಿರುವ ಸೂಪರ್ ಗ್ಯಾಸ್ ಸೇರಿದಂತೆ ಹಲವು ಆಟೋ ಗ್ಯಾಸ್ ಬಂಕ್ ನಲ್ಲಿ ಆಟೋ ಬ್ಯಾಂಕ್ ನಿಲ್ದಾಣದಲ್ಲಿ ಆಟೋಗಳಿಗೆ 500 ರೂಪಾಯಿ ನೀಡಿದ್ರೆ ಆ ಕಾರ್ಗಳಿಗೆ 200 ರೂಪಾಯಿ 300 ರೂಪಾಯಿ ನೀಡ್ತಾ ಇದ್ರು. ಆದ್ರೆ ಈ ಬಂಕ್ ನಲ್ಲಿ ಆಟೋಗಳಿಗೆ ಬೇಕಾಗಿರುವ ಎಷ್ಟು ಬೇಕು ಅಷ್ಟು ಅನ್ಲಿಮಿಟೆಡ್ ಆಗಿ, ಅಂದ್ರೆ ಫುಲ್ ಟ್ಯಾಂಕ್ ಆಗುವ ತನಕ ಕೂಡ ಆಟೋ ಗ್ಯಾಸ್ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಕೂಡ ಹಲವು ಬೇಡಿಕೆಯನ್ನ ಮಾಡಿದ್ರು. ನಮ್ಗೆ 200 ರೂಪಾಯಿ ಬೇಡ, 300 ರೂಪಾಯಿ ಬೇಡ, ಫುಲ್ ಟ್ಯಾಂಕ್ ಕೊಡಿ. ಯಾಕೆಂದ್ರೆ ಫುಲ್ ಟ್ಯಾಂಕ್ ಮಾಡಿದ್ರೆ ದಿನವಿಡೀ ಓಡಿಸಬಹುದು, ನಾಳೆ ಕೂಡ ಓಡಿಸಬಹುದು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ರು. ಆ ಬೇಡಿಕೆಗೆ ಅನುಗುಣವಾಗಿ ಇವಾಗ ಕೆಲವು ಬಂಕ್ಗಳು ಆಟೋ ಚಾಲಕರಿಗೆ ಫುಲ್ ಟ್ಯಾಂಕ್ ನೀಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಕೂಡ ಈ ಕ್ಯೂ ನಲ್ಲಿ ನಿಲ್ಲುವ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿಂತಿಲ್ಲ. ಈ ಕ್ಯೂಗೆ ಸರ್ಕಾರ ಬ್ರೇಕ್ ಹಾಕಬೇಕಾಗಿದೆ. ಏಪ್ರಿಲ್ 10ನೇ ತಾರೀಕಿನಂದು KH ಮುನಿಯಪ್ಪರ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಯಲಿದೆ. ಆ ಸಭೆಯ ಮೇಲೆ ಆಟೋ ಚಾಲಕರು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.